ಹೃದಯ ಸೂಪರ್ ಹಿಟ್ ಆಗಿರುತ್ತೆ. ಅದಾದ ನಂತರ ಸ್ನೇಹಲೋಕ ಬರುತ್ತೆ. ಬರೀ 5 ಜನ 3 ಜನ ಆ ಥರ ಅಲ್ಲ, ಹಿಂಡು 15 ಜನ 20 ಜನ ಒಟ್ಟಿಗೆ ಫ್ರೆಂಡ್ಸ್ ಬಂದು ಸಿನಿಮಾವನ್ನು ನೋಡೋರು. ಮತ್ತು ಒಂದೇ ಉಸಿರಂತೆ ಸಾಂಗ್ ಇದೆ ನೋಡಿ, ಅದು ಮೊದಲಿಗೆ ಬರೆದಿದ್ದು ಹಬ್ಬ ಸಿನಿಮಾಗೆ. ಮಾರ್ನಿಂಗ್ ಶೋ ಮ್ಯಾಟ್ನಿ ಪ್ರತಿದಿನ ಬರೀ ಕಾಲೇಜ್ ಹುಡುಗ ಹುಡುಗಿಯರೇ ಸಿನಿಮಾದಲ್ಲಿ ಹೆಚ್ಚಾಗಿರ್ತಾ ಇದ್ದು. ಈ ಹಬ್ಬ ಸಿನಿಮಾದಲ್ಲಿ ಎಲ್ಲ ಹಾಡಲು ಎಲ್ಲ ಹೀರೋಗಳು ಇರ್ತಾರೆ. ಇದೊಂದು ಸಾಂಗ್ ಮಾತ್ರ ಯಾಕೆ ನಾವು ಸಪ್ರೇಟಾಗಿ ರಾಮ್ಕುಮಾರ್ ಅವ್ರು ಕೊಡಬೇಕು ಬೇಡ ಅಂದ್ಬಿಟ್ಟು ಆ ಸಾಂಗನ್ನು ಡ್ರಾಪ್ ಮಾಡ್ತಾರೆ. ಸಿನಿಮಾದ ಯಶಸ್ಸಿನ ಹಿಂದೆ ಹಂಸಲೇಖ ಅವರ ಹಾಡು ಮತ್ತು ಸಂಗೀತ ಈ ಎರಡು ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ ಮತ್ತು ಒಂದೇ ಉಸಿರಂತೆ ಸಾಂಗು, ಈ 2 ಸಾಂಗ್ಗಳಂತೂ ಕಾಲೇಜ್ ಹುಡುಗರ ಮನಸ್ಸನ್ನು ಗೆದ್ದುಬಿಡುತ್ತೆ. ಸ್ನೇಹಿತರೆ, 1999ರಲ್ಲಿ ಸ್ನೇಹಲೋಕ ಸಿನಿಮಾ ರಿಲೀಸ್ ಆಗುತ್ತೆ. ಅದು ಜಯಶ್ರೀ ದೇವಿಯವರ ನಿರ್ಮಾಣದ ಚಿತ್ರ. ಆ ವರ್ಷ ಜಯಶ್ರೀ ದೇವಿಯವರು 2 ಮಲ್ಟಿ ಸ್ಟಾರ್ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಒಂದು ಹಬ್ಬ, ಮತ್ತೊಂದು ಸ್ನೇಹಲೋಕ. ಸ್ನೇಹಲೋಕ ಸಿನಿಮಾ 1999ನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ಕೊನೆಯ ವಾರ ರಿಲೀಸ್ ಆಗುತ್ತೆ. ಸ್ನೇಹಲೋಕ ಸಿನಿಮಾ ತಮಿಳಿನ ಕನ್ನೆದಿರೆ ತೋಂಡ್ರಿನಾಲ್ ಸಿನಿಮಾದ ರೀಮೇಕು. ಅದು 98ರಲ್ಲಿ ರಿಲೀಸ್ ಆಗಿರುತ್ತೆ ತಮಿಳಲ್ಲಿ. ಅದು ಅಲ್ಲಿ ಸಾಕಷ್ಟು ಯಶಸ್ಸನ್ನು ಕಂಡಿರುತ್ತೆ. ಆ ರೀಮೇಕ್ ರೈಟ್ಸ್ನ ತಗೊಂಡು ರೀಮೇಕ್ ಸಿನಿಮಾವನ್ನು ಜಯಶ್ರೀ ದೇವಿಯವರು ಮಾಡ್ತಾರೆ. ಆ ಸಿನಿಮಾದ ಡೈರೆಕ್ಟರ್ ಎಸ್ ಮಹೇಂದರ್. ಹಬ್ಬ ಸಿನಿಮಾ ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಆಗಿರುತ್ತೆ. ಹಬ್ಬ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿರುತ್ತೆ. ಅದೇ ಒಂದು ಸ್ಫೂರ್ತಿ ಮೇಲೆ ಇನ್ನೊಂದು ಮಲ್ಟಿ ಸ್ಟಾರ್ ಸಿನಿಮಾ ಮಾಡಬೇಕು ಅಂಥೇಳಿ ಸ್ನೇಹಲೋಕ ಸಿನಿಮಾ ಕೈ ಹಾಕ್ತಾರೆ. ಅದರಲ್ಲಿ ರಮೇಶ್ ಅರವಿಂದ್, ರಾಮ್ಕುಮಾರ್, ಶಶಿಕುಮಾರ್, ವಿನೋದ್ ರಾಜ್ 4 ಜನ ಹೀರೋ. ರಮೇಶ್ ಅರವಿಂದ್ ಅವರು 1996ರಿಂದ 99ನೇ ಇಸ್ವಿ ತನಕ ಸಕ್ಸಸ್ಫುಲ್ ನಟ. ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ಸಕ್ಸಸ್ ಆಗ್ತಿತ್ತು. ಯಾವುದು ಫೇಲ್ಯೂರ್ ಅಂತೂ ಅಲ್ಲವೇ ಇಲ್ಲ. ಪ್ರೊಡ್ಯೂಸರ್ಸ್ಗೆ ಲಾಸ್ ಆಯಿತು ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಆ ಮಟ್ಟಿಗೆ ಅವರು ಎಲ್ಲ ಸಿನಿಮಾಗಳಲ್ಲೂ ಯಶಸ್ಸನ್ನು ಕಾಣ್ತಾ ಇರ್ತಾರೆ. ಆದರೆ 99ರಲ್ಲಿ ಸ್ವಲ್ಪ ಅವ್ರ ಯಶಸ್ಸಿನ ಗ್ರಾಫ್ ಕಮ್ಮಿ ಆಗ್ತಾ ಹೋಗುತ್ತೆ. ಹೃದಯ ನಂತರ ಆರ್ಯಭಟ್ಟ ಅಂತ ಸಿನಿಮಾ ಬರುತ್ತೆ, ಅದು ಫ್ಲಾಪ್ ಆಗುತ್ತೆ. ಮತ್ತು ಅರುಣೋದಯ ಸಿನಿಮಾ ರಿಲೀಸ್ ಆಗುತ್ತೆ, ಅದು ಕೂಡ ಫ್ಲಾಪ್ ಆಗುತ್ತೆ. 2 ಸಿನಿಮಾ ಫ್ಲಾಪ್ ಆಗಿರುತ್ತೆ. ಹೃದಯ ಸಿನಿಮಾ ಹಿಟ್ ಆಗಿರುತ್ತೆ. ಅದರಲ್ಲಿ ಶಿವಣ್ಣ ನಾಯಕ, ಇವರು 2ನೇ ನಾಯಕರಾಗಿ ಅಭಿನಯ ಮಾಡಿರ್ತಾರೆ. ಅದಾದ ನಂತರ ಬಂದಂತಹ ಆರ್ಯಭಟ್ಟ ಮತ್ತು ಅರುಣೋದಯ ಸಿನಿಮಾ ಫ್ಲಾಪ್ ಆಗುತ್ತೆ. ಆ ಟೈಮ್ನಲ್ಲಿ ಸ್ನೇಹಲೋಕ ಸಿನಿಮಾ ರಿಲೀಸ್ ಆಗೋದು. 2 ಫ್ಲಾಪ್ ಆಗಿತ್ತು ರಮೇಶ್ ಅವ್ರದ್ದು. ಅನಂತರ ಸ್ನೇಹಲೋಕ ಸಿನಿಮಾ ರಿಲೀಸ್ ಆಗುತ್ತೆ. ಸ್ನೇಹಲೋಕ ಯಶಸ್ವಿ ಸಿನಿಮಾಗಳ ಸಾಲಿಗೆ ಸೇರುತ್ತೆ. ಮತ್ತು ರಮೇಶ್ ಅರವಿಂದ್ ಅವರು ಯಶಸ್ಸಿನ ದಾರಿಗೆ ಬರ್ತಾರೆ. ಸ್ನೇಹಲೋಕ ಸಿನಿಮಾ ಬಗ್ಗೆ ಕೆಲ ಸ್ವಾರಸ್ಯಕರ ಮಾಹಿತಿನ ಇವತ್ತು ಹಂಚ್ಕೋತೀನಿ. ಸ್ನೇಹಲೋಕ ಸಿನಿಮಾದಲ್ಲಿ ಅನುಪ್ರಭಾಕರ್ ಅವ್ರ ನಾಯಕಿ. ಹೃದಯ ಸಿನಿಮಾದಲ್ಲಿ ಅವರು ನಾಯಕಿಯಾಗಿ ಪಾದಾರ್ಪಣೆ ಮಾಡಿರ್ತಾರೆ. ಆ ಸಿನಿಮಾ ಬಂದ 3 ತಿಂಗಳಿಗೆ ಈ ಸಿನಿಮಾಕ್ಕೆ ಆಯ್ಕೆ ಆಗ್ತಾರೆ. ಹೃದಯ ಸೂಪರ್ ಹಿಟ್ ಆಗಿರುತ್ತೆ. ಅದಾದ ನಂತರ ಸ್ನೇಹಲೋಕ ಬರುತ್ತೆ. ಸ್ನೇಹಲೋಕದಲ್ಲಿ ಅನುಪ್ರಭಾಕರ್ ಹೀರೋಯಿನ್ ಅನ್ನೋ ಕಾರಣಕ್ಕೆ ಆ ಸಿನಿಮಾದ ಬಗ್ಗೆ ಸ್ವಲ್ಪ ಕ್ರೇಜ್ ಕ್ರಿಯೇಟ್ ಆಗುತ್ತೆ. ಹೃದಯದವರು ಅತ್ಯುತ್ತಮ ನಟನೆಯನ್ನು ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದಿರ್ತಾರೆ. ಅವರು ಈ ಸಿನಿಮಾಗೆ ಆಯ್ಕೆ ಆದಾಗಲೇ ಒಳ್ಳೆ ಹೀರೋಯಿನ್ನ ಆಯ್ಕೆ ಮಾಡಿಕೊಂಡ್ರು ಅಂತ ಕೂಡ ಚರ್ಚೆ ಆಗುತ್ತೆ. ಆ ಟೈಮ್ನಲ್ಲಿ ಟೈಟಾನಿಕ್ ಸಿನಿಮಾ ರಿಲೀಸ್ ಆಗಿರುತ್ತೆ 98ರಲ್ಲಿ. ಇಡೀ ಪ್ರಪಂಚನೇ ಟೈಟಾನಿಕ್ ಸಿನಿಮಾದ ಗುಂಗಿನಲ್ಲಿ ಮುಳುಗೋಗಿರುತ್ತೆ. ಟೈಟಾನಿಕ್ ಸಿನಿಮಾದ ಹೀರೋಯಿನ್ ಬಗ್ಗೆ, ಟೈಟಾನಿಕ್ ಹೀರೋಯಿನ್ ಕೇಟ್ ವಿನ್ಸ್ಲೆಟ್ ಎಲ್ಲರ ಮನಸ್ಸನ್ನು ಗೆದ್ದುಬಿಟ್ಟಿರ್ತಾರೆ. ಪಡ್ಡೆ ಹುಡುಗರ ಮನಸ್ಸನ್ನು ಗೆದ್ದುಬಿಟ್ಟಿರ್ತಾರೆ. ಅನುಪ್ರಭಾಕರ್ ಕೂಡ ಸುಂದರವಾದ ನಟಿ. ಅವರ ಬಗ್ಗೆಯೂ ಸಾಕಷ್ಟು ಚರ್ಚೆ ಆಗ್ತಾ ಇರುತ್ತೆ ನಮ್ಮ ಕರ್ನಾಟಕದಲ್ಲಿ. ಅವರು ಆ ಸಿನಿಮಾದ ನಾಯಕಿಯಾಗಿ ಮಾಡಿರ್ತಾರೆ. ಹಂಸಲೇಖ ಅವರು ಆ ಸಿನಿಮಾದಲ್ಲಿ 7 ಅದ್ಭುತವಾದ ಹಾಡುಗಳನ್ನು ಕೊಡ್ತಾರೆ. ಒಂದು ಟೈಟಾನಿಕ್ ಹೀರೋಯಿನ್ ಹೆಸರನ್ನು ತಗೊಂಡು ಅನುಪ್ರಭಾಕರ್ ಅವ್ರನ್ನ ಟೈಟಾನಿಕ್ ಹೀರೋಯಿನ್ಗೆ ಹೋಲಿಕೆ ಮಾಡಿ ಒಂದು ಹಾಡನ್ನು ಬರೆದಿರ್ತಾರೆ. ಆ ಹಾಡಂತೂ ಸಿನಿಮಾ ರಿಲೀಸ್ಗೂ ಮುಂಚೆನೇ ಒಂದು ರೀತಿ ಧೂಳೆಬ್ಬಿಸ್ಬಿಡುತ್ತೆ ಅಂತ ಹೇಳ್ಬೋದು. ಎಲ್ಲ ಹಾಡುಗಳು ಸೂಪರು. ಅದರಲ್ಲೂ ಈ ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ ಮತ್ತು ಒಂದೇ ಉಸಿರಂತೆ ಸಾಂಗು, ಈ 2 ಸಾಂಗ್ಗಳಂತೂ ಕಾಲೇಜ್ ಹುಡುಗರ ಮನಸ್ಸನ್ನು ಗೆದ್ದುಬಿಡುತ್ತೆ, ಯುವ ಮನಸ್ಸನ್ನು ಗೆದ್ದುಬಿಡುತ್ತೆ. ಮತ್ತು ಆ ಸಿನಿಮಾದ ಬಗ್ಗೆ ಕುತೂಹಲ ಜಾಸ್ತಿ ಆಗ್ತಾ ಹೋಗುತ್ತೆ. ಏನು ಸಾಂಗ್ಗಳು, ಹಂಸಲೇಖ ಅವರುಗಳು ಇಷ್ಟು ಸೂಪರಾಗಿರೋ ಸಾಂಗ್ಗಳು ಕೊಟ್ಟಿದ್ದಾರಲ್ಲ ಅಂತ ಆ ಸಿನಿಮಾದ ಬಗ್ಗೆ ಕುತೂಹಲ ಶುರುವಾಗುತ್ತೆ. ಪ್ರೇಕ್ಷಕರ ನಿರೀಕ್ಷೆನ ಹುಸಿ ಮಾಡೋದಿಲ್ಲ. ಸಿನಿಮಾ ಬಹಳ ಸುಂದರವಾಗಿ ಮೂಡಿ ಬಂದಿರುತ್ತೆ. 7 ಅದ್ಭುತ ಹಾಡುಗಳು. ಆ ಸಿನಿಮಾದ ಯಶಸ್ಸಿನ ಹಿಂದೆ ಹಂಸಲೇಖ ಅವರ ಹಾಡು ಮತ್ತು ಸಂಗೀತ ಈ 2 ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ. ಮತ್ತು ಒಂದೇ ಉಸಿರಂತೆ ಸಾಂಗ್ ಇದೆ ನೋಡಿ, ಅದು ಮೊದಲಿಗೆ ಬರೆದಿದ್ದು ಹಬ್ಬ ಸಿನಿಮಾಗೆ. ಬೇಕಾದ್ರೆ ಈಗಲೂ ಕ್ಯಾಸೆಟ್ ನೋಡಿ, CD ಕ್ಯಾಸೆಟಲ್ಲಿ ಹಬ್ಬ ಸಿನಿಮಾದಲ್ಲಿ ಆ ಸಾಂಗ್ ಇರುತ್ತೆ. ಒಟ್ಟು 7 ಸಾಂಗ್ ಇರಬೇಕಾಗಿತ್ತು ಹಬ್ಬ ಸಿನಿಮಾದಲ್ಲಿ. ಈ ಒಂದು ಸಾಂಗ್ ಒಂದೇ ಉಸಿರಂತೆ ನಾನು ಅದರಲ್ಲಿ ರಾಮ್ಕುಮಾರ್ ಮತ್ತು ವಿಜಯಲಕ್ಷ್ಮಿ ಅವ್ರಿಗೋಸ್ಕರ ಈ ಹಾಡನ್ನು ಬರೆದಿರ್ತಾರೆ. ಆದರೆ ಡೈರೆಕ್ಟರ್ ಏನಂತಾರೆ, ಈ ಸಿನಿಮಾದಲ್ಲಿ ಎಲ್ಲ ಹಾಡಲು ಅಂದರೆ ಹಬ್ಬ ಸಿನಿಮಾದಲ್ಲಿ ಎಲ್ಲ ಹಾಡಲು ಎಲ್ಲ ಹೀರೋಗಳು ಇರ್ತಾರೆ. ಇದೊಂದು ಸಾಂಗ್ ಮಾತ್ರ ಯಾಕೆ ನಾವು ಸಪ್ರೇಟಾಗಿ ರಾಮ್ಕುಮಾರ್ ಅವ್ರು ಕೊಡಬೇಕು ಬೇಡ ಅಂದ್ಬಿಟ್ಟು ಆ ಸಾಂಗನ್ನು ಡ್ರಾಪ್ ಮಾಡ್ತಾರೆ. ಆ ಸಾಂಗನ್ನು ಸ್ನೇಹಲೋಕ ಸಿನಿಮಾದಲ್ಲಿ ಯೂಸ್ ಮಾಡ್ಕೋತಾರೆ.
ಸ್ನೇಹಲೋಕ ಸಿನಿಮಾಗೆ ಆ ಸಾಂಗ್ ಕೂಡ ಹೈಲೈಟ್ ಆಗಿಬಿಡುತ್ತೆ. 99ನಲ್ಲಿ ಸ್ನೇಹಲೋಕ ಯಶಸ್ವಿ ಸಿನಿಮಾಗಳ ಸಾಲಿಗೆ ಸೇರುತ್ತೆ ಮತ್ತು ಆಗ ಮೈಸೂರಿನಲ್ಲದು ಲೀಡೋ ಮತ್ತು ಲಕ್ಷ್ಮೀ ಚಿತ್ರಮಂದಿರಕ್ಕೆ ಬಂದಿರುತ್ತೆ. ಬೆಂಗಳೂರಿನಲ್ಲಿ ಸಂತೋಷ್ ಥಿಯೇಟ್ರಿಗೆ ಬರುತ್ತೆ ಅಂತ ಕಾಣುತ್ತೆ. ಯಾವ ರೀತಿ ಆ ಸಿನಿಮಾಗೆ ರೆಸ್ಪಾನ್ಸ್ ಸಿಗ್ತಿತ್ತು ಅಂದರೆ ಮಾರ್ನಿಂಗ್ ಶೋ ಮ್ಯಾಟ್ನಿ ಪ್ರತಿದಿನ ಬರೀ ಕಾಲೇಜ್ ಹುಡುಗ ಹುಡುಗಿಯರೇ ಸಿನಿಮಾದಲ್ಲಿ ಹೆಚ್ಚಾಗಿರ್ತಾ ಇದ್ದು. ಈಗಿನ ಕಾಲೇಜ್ ಹುಡುಗ ಹುಡುಗಿಯರು ಸಿನಿಮಾ ನೋಡೋದೇ ಕಮ್ಮಿ ಆಗ್ಬಿಟ್ಟಿದೆ ಬಿಡಿ. ಸಿನಿಮಾ ಅನ್ನೋದು ಎಲ್ಲೋ ಅಪರೂಪ ಈಗಿನ ಹುಡುಗರು. ಬಟ್ ಆಗ ಕಾಲೇಜ್ಗೆ ಹೋಗ್ತಾ ಇದ್ದಂಥ ಹುಡುಗರು ಮಧ್ಯಾಹ್ನ ತನಕ ಅಷ್ಟೇ ಅವಾಗ ಕಾಲೇಜ್ ಇದ್ದು, 12ವರೆ ಕಾಲೇಜ್ ಹೋಗ್ತಾ ಇತ್ತು. ಈಗ ಸಾಯಂಕಾಲ ತನಕ ಕಾಲೇಜ್ ಇರುತ್ತೆ. ಮಾರ್ನಿಂಗ್ ಶೋ ಮ್ಯಾಟ್ನಿನಲ್ಲಿ ಬರೀ 5 ಜನ 3 ಜನ ಆ ಥರ ಅಲ್ಲ, ಹಿಂಡು 15 ಜನ 20 ಜನ ಒಟ್ಟಿಗೆ ಫ್ರೆಂಡ್ಸ್ ಬಂದು ಸಿನಿಮಾವನ್ನು ನೋಡೋರು. ಸ್ನೇಹಲೋಕ ಸಿನಿಮಾಗೆ ಈ ರೀತಿ ಕಲೆಕ್ಷನ್ ಬರ್ತಾಯಿತ್ತು. ಮಾರ್ನಿಂಗ್ ಶೋ ಮ್ಯಾಟ್ನಿ ನೀವು ಹೋಗಿ ಆ ಥಿಯೇಟ್ರ್ ಒಳಗಡೆ ನೋಡಿದ್ರೆ ಕಾಲೇಜ್ ಹುಡುಗ ಹುಡುಗಿಯರೇ ಹೆಚ್ಚಾಗಿ ಕೂತಿರೋರು. ಫ್ಯಾಮಿಲಿ ಆಡಿಯನ್ಸು ಫಸ್ಟ್ ಶೋ ಸೆಕೆಂಡ್ ಶೋಗೆ ಬರ್ತಾಯಿದ್ದು. 15 ಜನ 20 ಜನ ಈ ರೀತಿ ಒಟ್ಟೊಟ್ಟಿಗೆ ಬಂದು ಸಿನಿಮಾವನ್ನು ಕಣ್ತುಂಬ್ಕೊಳ್ಳೋರು. ಆ ರೀತಿ ಸ್ನೇಹಲೋಕ ಸಿನಿಮಾ 99ರಲ್ಲಿ ಯಶಸ್ವಿ ಸಿನಿಮಾಗಳ ಸಾಲಿಗೆ ಸೇರುತ್ತೆ. ಜಯಶ್ರೀ ದೇವಿಯವರಿಗೆ ಹಬ್ಬ ನಂತರ ಈ ಸಿನಿಮಾದಲ್ಲೂ ಸಕ್ಸಸ್ ಸಿಗುತ್ತೆ. ಹಬ್ಬ ಬ್ಲಾಕ್ ಬಸ್ಟರ್ ಹಿಟ್ ಆದರೆ ಈ ಸಿನಿಮಾ ಕೂಡ ಹಿಟ್ ಸಿನಿಮಾಗಳ ಲಿಸ್ಟಿಗೆ ಸೇರುತ್ತೆ. ಮತ್ತು ಅನುಪ್ರಭಾಕರ್ ಅವರುವಾಗ ಲಕ್ಕಿ ಹೀರೋಯಿನ್ ಅಂತಲೇ ಹೇಳ್ಬೋದು. ಮೊದಲನೇ ಸಿನಿಮಾ ಹೃದಯ ಸೂಪರ್ ಸಕ್ಸಸ್ಸು. ಅದಾದ ನಂತರ ಬಂದಂಥ ಸ್ನೇಹಲೋಕ ಕೂಡ ಅದು ಕೂಡ 100 ಡೇಸ್ ಹೋಗುತ್ತೆ. ಅದಾದಮೇಲೆ ಅವ್ರು ಲಕ್ಕಿ ಹೀರೋಯಿನ್ ಅಂತ ಹೆಸರು ಮಾಡಿಬಿಡ್ತಾರೆ. ಅವ್ರು ಒಂದು ಸಾಂಗ್ ಇದ್ರೆ ಸಾಕು ಫಿಲಮ್ ಗೆಲ್ಲುತ್ತೆ ಅನ್ನೋ ರೀತಿ ಆಗ್ಬಿಡುತ್ತೆ. ಅದಾದಮೇಲೆ ಸೂರಪ್ಪ ಸಿನಿಮಾದಲ್ಲಿ ಒಂದು ಸಾಂಗಲ್ಲಿ ಮಾಡ್ತಾರೆ. ಆ ಸಿನಿಮಾ ಕೂಡ ಯಶಸ್ಸಾಗುತ್ತೆ. ಹೇಗೆ ಸಾಲತ್ತೆ ಸಂಬಳ ಸಿನಿಮಾದಲ್ಲೂ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಅದು ಕೂಡ 100 ಡೇಸ್ ಹೋಗುತ್ತೆ. ಮತ್ತು ಕನಸುಗಾರ ಆ ಸಿನಿಮಾದಲ್ಲಿ ಒಂದೇ ಒಂದು ಸಾಂಗಲ್ಲಿ ಅಭಿನಯವನ್ನು ಮಾಡ್ತಾರೆ. ಅದು ಕೂಡ 25 ವಾರ ಓಡುತ್ತೆ. ಈ ರೀತಿ ಅನುಪ್ರಭಾಕರ್ ಲಕ್ಕಿ ಹೀರೋಯಿನ್ ಅಂತ ಅವಾಗ ಹೆಸರು ಮಾಡಿಬಿಡ್ತಾರೆ. ಆನಂತರ ಅವರು ಸಾಕಷ್ಟು ಸಿನಿಮಾಗಳು ಬರುತ್ತೆ. ಎಲ್ಲದರಲ್ಲೂ ಒಳ್ಳೊಳ್ಳೆ ಆ್ಯಕ್ಟಿಂಗನ್ನು ಮಾಡಿ ಕನ್ನಡದ ಯಶಸ್ವಿ ನಾಯಕಿಯರ ಸಾಲಿಗೆ ಸೇರ್ತಾರೆ. ಅದರಲ್ಲಿ ವಿನೋದ್ ರಾಜ್ ಮಾಡಿದ್ರು ನೋಡಿ. ಆ ಸಾಲಿಗೆ ಶಿವಣ್ಣನ ಹಾಕಬೋದಾಗಿತ್ತು ಅಂತ ಕೂಡ ಅವಾಗ ಚರ್ಚೆ ಆಗಿತ್ತು. ಆದರೆ ಶಿವಣ್ಣ ಅದು ಸಣ್ಣ ರೋಲು ಅಂತ ಆ ಸಿನಿಮಾದಲ್ಲಿ ಮಾಡಲ್ಲ. ಆದರೆ ವಿನೋದ್ ರಾಜ್ ಅವ್ರಿಗೆ 2 ಹಾಡುಗಳನ್ನು ಕೊಟ್ಟಿರ್ತಾರೆ. 2 ಹಾಡುಗಳು ಕೂಡ ಸೂಪರು. ಒಂದು ಹಾಡಲ್ಲಂತೂ ವಿನೋದ್ ರಾಜ್ ಡ್ಯಾನ್ಸು ಪ್ರೇಕ್ಷಕರ ಮನ ಗೆದ್ದುಬಿಡುತ್ತೆ. ಟೋಟಲಾಗಿ ಹೇಳ್ಬೇಕಂದ್ರೆ ಸ್ನೇಹಲೋಕ ಸಿನಿಮಾದ ಯಶಸ್ಸಿನ ಹಿಂದೆ ನಾದಬ್ರಹ್ಮ ಹಂಸಲೇಖ ಅವರ ಪರಿಶ್ರಮವೇ ಹೆಚ್ಚು ಅಂತ ಹೇಳಬಹುದು.